ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಂಖ್ಯಾಶಾಸ್ತ್ರದಲ್ಲಿ ಸೂರ್ಯನನ್ನು ಸಂಖ್ಯೆ 1ಕ್ಕೆ ಹೋಲಿಸುತ್ತೇವೆ ಅಥವಾ ಆತನನ್ನು ಗ್ರಹಗಳ ರಾಜ ಎಂದೂ ಕೂಡ ಕರೆಯುತ್ತೇವೆ. ಜನ್ಮ ಸಂಖ್ಯೆ 1ರಲ್ಲಿ ಜನಿಸಿದವರು ಎಂದಿಗೂ ಇತರ ಮುಂದೆ ತಲೆ ಬಗ್ಗಿಸಿ ನಿಲ್ಲಲು ಇಷ್ಟಪಡುವುದಿಲ್ಲ. ಯಾವಾಗಲೂ ತಾವೇ ರಾಜರಂತಿರಬೇಕೆನ್ನುವ ಆಸೆ ಅವರಲ್ಲಿರುತ್ತದೆ. ಸಂಖ್ಯೆ 1ರಲ್ಲಿ ಜನಿಸಿದವರಿಗೆ ಆದೇಶ ನೀಡಿಯೇ ಅಭ್ಯಾಸವಾಗಿರುತ್ತದೆ. ಸಂಖ್ಯೆ 1, 10, 19 ಮತ್ತು 28ನ್ನು ಸಂಖ್ಯಾಶಾಸ್ತ್ರದಲ್ಲಿ ಒಂದೇ ಎಂದು ಪರಿಗಣಿಸಲಾಗುತ್ತದೆ. ಈ ಸಂಖ್ಯೆಯಲ್ಲಿ ಜನಿಸಿದವರು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಸಂಖ್ಯೆ 1ರಲ್ಲಿ ಜನಿಸಿದವರಿಗೆ ಯಾವುದೇ ಕೆಲಸ ವಹಿಸಿದರೂ ಅದನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುವ ಅಭ್ಯಾಸವಿರುತ್ತದೆ. ಇವರಿಗೆ ತಾವೇ ಸ್ವತಃ ಕೆಲಸ ಮಾಡುವುದಕ್ಕಿಂತ ಇತರರ ಬಳಿ ಕೆಲಸ ಮಾಡಿಸುವುದರಲ್ಲಿ ಹೆಚ್ಚಿನ ಸಂತೋಷ, ನೆಮ್ಮದಿ ಇರುತ್ತದೆ. ಜನ್ಮ ಸಂಖ್ಯೆ 1 ಆಗಿದ್ದರೆ ಅಂತಹ ವ್ಯಕ್ತಿಗಳು ಎಲ್ಲಾ ದುಬಾರಿ ವಸ್ತುಗಳನ್ನು ಬಳಸುತ್ತಾರೆ, ಬ್ರ್ಯಾಂಡೆಡ್ ವಸ್ತುಗಳನ್ನು ಹೆಚ್ಚಿ ಇಷ್ಟಪಡುತ್ತಾರೆ. ಶ್ರೀಮಂತ ಅಥವಾ ಅನುಕೂಲಸ್ಥ ಮನೆಗಳಲ್ಲಿ ಇವರು ಜನಿಸಿರುತ್ತಾರೆ. ಒಂದು ವೇಳೆ ಇವರು ಜನಿಸುವ ಮುನ್ನ ಆ ಮನೆಯಲ್ಲಿ ಯಾವುದೇ ಅನುಕೂಲತೆ ಇಲ್ಲದಿದ್ದರೂ ಕೂಡ ಈ ಸಂಖ್ಯೆಯಲ್ಲಿ ಜನಿಸಿದ ನಂತರ ಆ ಮನೆಯಲ್ಲಿ ಲಕ್ಷ್ಮಿ ಆಗಮನವಾಗುತ್ತದೆ. ಒಂದೊಂದಾಗಿ ಎಲ್ಲಾ ಸೌಲಭ್ಯಗಳು ದೊರೆಯಲು ಆರಂಭವಾಗುತ್ತದೆ. ಆದ್ದರಿಂದ ಜನ್ಮ ಸಂಖ್ಯೆ 1 ಆಗಿದ್ದವರು ಮನೆಯಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿರುತ್ತಾರೆ. 1ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಜಂಬ ಕೂಡ ಅಷ್ಟೇ ಇರುತ್ತದೆ. ಜನ್ಮ ಸಂಖ್ಯೆ 10 ಆಗಿದ್ದರೆ ಅವರ ಗುಣಲಕ್ಷಣ ಹೀಗಿರುತ್ತದೆ. ಸಂಖ್ಯೆ 10 ಎಂಬುದು ಸಂಖ್ಯೆ 1ನ್ನು ಸೂಚಿಸಿದರೂ ಕೂಡ 10ನೇ ತಾರೀಕಿನಲ್ಲಿ ಜನಿಸಿದವರ ಗುಣಲಕ್ಷಣಗಳು ಮತ್ತು 1ನೇ ತಾರೀಕಿನಲ್ಲಿ ಜನಿಸಿದವರ ಗುಣಲಕ್ಷಣ, ಸ್ವಭಾವಗಳು ಒಂದೇ ರೀತಿ ಇರುವುದಿಲ್ಲ, ಬದಲಾಗಿ ವಿಭಿನ್ನವಾಗಿರುತ್ತದೆ. ಸಂಖ್ಯೆ 10ರಲ್ಲಿ 1 ಮುಂದೆ ಶೂನ್ಯ ಬಂದಿರುವುದರಿಂದ ಅವರ ಸ್ವಭಾವದಲ್ಲಿ ವ್ಯತ್ಯಾಸವಿರುತ್ತದೆ. 0 ಯಾವಾಗಲೂ ವೃತ್ತಾಕಾರದಲ್ಲಿ ತಿರುಗುತ್ತದೆ. ಅದೇ ರೀತಿ ಈ ಸಂಖ್ಯೆಯಲ್ಲಿ ಜನಿಸಿದವರ ಜೀವನ ಕೂಡ ವೃತ್ತಾಕಾರವಾಗಿರುತ್ತದೆ. ಒಮ್ಮೆ ಸಂತೋಷದಿಂದಿದ್ದರೆ ಮತ್ತೊಮ್ಮೆ ದುಃಖ, ಹೀಗೆ ಮನೋಭಾವ ಬದಲಾಗುತ್ತಿರುತ್ತದೆ. 1ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಸಿಗುವಂತಹ ಪರಿಪೂರ್ಣ ಯೋಗ 10ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಸಿಗುವುದಿಲ್ಲ. ಅವರ ಜೀವನದಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯವಾಗಿರುತ್ತದೆ. ಜನ್ಮ ಸಂಖ್ಯೆ 19 ಆಗಿದ್ದರೆ ಅವರ ಗುಣಲಕ್ಷಣ ಹೀಗಿರುತ್ತದೆ. ಸಂಖ್ಯೆ 19ನ್ನು ಸಂಖ್ಯಾಶಾಸ್ತ್ರದಲ್ಲಿ ಅದ್ಭುತ ಸಂಖ್ಯೆ ಎಂದೂ ಕೂಡ ಕರೆಯಲಾಗುತ್ತದೆ. ಈ 2 ಸಂಖ್ಯೆಯಲ್ಲಿ ಸಂಖ್ಯೆ 1 ರಾಜನನ್ನು ಸೂಚಿಸಿದರೆ ಸಂಖ್ಯೆ 9 ಸೇನಾಧಿಪತಿಯನ್ನು ಸೂಚಿಸುತ್ತದೆ. ಯಾವಾಗ ರಾಜ ಮತ್ತು ಸೇನಾಧಿಪತಿ ಒಟ್ಟಾಗುತ್ತಾರೋ ಆಗ ಯಾವುದೇ ರಾಜ್ಯವನ್ನು ಬೇಕಾದರೂ ಸುಲಭವಾಗಿ ಗೆಲ್ಲಬಹುದು. ಅದೇ ರೀತಿ ಈ ಸಂಖ್ಯೆಯಲ್ಲಿ ಅಂದರೆ 19ನೇ ತಾರೀಕಿನಿಂದ ಜನಿಸಿದವರಲ್ಲಿ ಅಂತಹ ಅದ್ಭುತ ಶಕ್ತಿಯಿರುತ್ತದೆ. ಈ ಸಂಖ್ಯೆಯಲ್ಲಿ ಜನಿಸಿದವರು ಐಎಎಸ್, ಐಪಿಎಸ್ ಆಡಳಿತಾಧಿಕಾರಿಗಳಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಜನ್ಮ ಸಂಖ್ಯೆ 28 ಆಗಿದ್ದರೆ ಅವರ ಗುಣಲಕ್ಷಣ ಹೀಗಿರುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 2ನ್ನು ಚಂದ್ರಮ ಮತ್ತು ಸಂಖ್ಯೆ 8ನ್ನು ಶನಿ ಎಂದು ಪರಿಗಣಿಸಲಾಗುತ್ತದೆ. ಚಂದ್ರಮ ಮತ್ತು ಶನಿ ಸೇರಿದಾಗ ಸೂರ್ಯನ ಸಂಖ್ಯೆ ಬರುತ್ತದೆ. ಈ ಸಂಖ್ಯೆಗಳ ಮಿಲನವು ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ. ನಕಾರಾತ್ಮಕ ಎಂದರೆ ಇವರು ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬಹುದು, ಕಣ್ಣಿನ ದೃಷ್ಟಿಯಲ್ಲಿ ಸಮಸ್ಯೆಗಳಿರಬಹುದು ಅಥವಾ ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆಗಳಿರಬಹುದು. ಆದರೆ ಇವರಲ್ಲೂ ಕೂಡ ನಾಯಕತ್ವದ ಗುಣಗಳಿರುತ್ತದೆ. ಸಂಖ್ಯೆ 1ಕ್ಕೆ ಸಂಖ್ಯೆ 8 ಹೊಂದಾಣಿಕೆಯಾಗುವುದಿಲ್ಲ. ಹಾಗಾಗಿ ಇವರು ಯಾವುದೇ ಕೆಲಸ ಮಾಡುವುದಾದರೂ ಈ ಸಂಖ್ಯೆಯನ್ನು ನಿರ್ಲಕ್ಷಿಸಿ ಮಾಡಬೇಕು. ಸಂಖ್ಯೆ 8ರಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರದು. ಜನ್ಮ ಸಂಖ್ಯೆ 1 ಆಗಿದ್ದರೆ ಅವರು ಜನ್ಮ ಸಂಖ್ಯೆ 8ರ ಹುಡುಗಿಯನ್ನೋ ಅಥವಾ ಹುಡುಗನನ್ನೋ ವಿವಾಹವಾಗಬಾರದು. 3, 9, 5, 6 ಮತ್ತು 7 ಈ ಸಂಖ್ಯೆಗಳು ಜನ್ಮ ಸಂಖ್ಯೆ 1 ಆಗಿದ್ದವರ ಅದೃಷ್ಟದ ಸಂಖ್ಯೆಯಾಗಿರುತ್ತದೆ. ಕಿತ್ತಳೆ ಬಣ್ಣ, ಕೆಂಪು, ಬಿಳಿ ಸೇರಿದಂತೆ ಎಲ್ಲಾ ಬಣ್ಣವನ್ನು ಇವರು ಧರಿಸಬಹುದು. ಆದರೆ ಇವು ಕಡು ಬಣ್ಣವನ್ನು ಹೊರತುಪಡಿಸಿ ಯಾವುದೇ ತಿಳಿ ಬಣ್ಣವನ್ನು ಬಳಸಬಹುದು. ಜನ್ಮ ಸಂಖ್ಯೆ 1 ಆಗಿದ್ದರೆ ಅವರು ಪಿ ಅಕ್ಷರದಿಂದ ಹೆಸರನ್ನು ಇಟ್ಟುಕೊಳ್ಳಬೇಕು. ಇದರಿಂದ ಶುಭ ಫಲಗಳು ಲಭ್ಯವಾಗುತ್ತದೆ. Please like, share and subscribe my channel. See you in next video. Thank you for watching my video.